ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ 2020 ಮಾಡಲ್ದು ಬೈಕ್ ನೋಡ್ತಿದ್ರೆ, ಒಳ್ಳೆ ಮೈಲೇಜ್ ಗಾಡಿ ಯಾರಾದರೂ ಹುಡುಕ್ತಿದ್ರೆ ಒಂದು ಗಾಡಿ ಸೇಲಿ ಬಂದಿದೆ ನೋಡಿ ವೀಕ್ಷಕರೇ. ಬಜಾಜ್ ಅವ್ರದ್ದು 110 ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು. ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು, ಇಲ್ಲ ನಂಬರ್ ಇದ್ದರೆ ಗಾಡಿ ಸೇಲ್ ಆಗಿಲ್ಲ ಅಂದರೆ ನಂಬರ್ ಇರುತ್ತೆ, ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ವೀಕ್ಷಕರೇ. ಎರಡರಲ್ಲಿ ಒಂದಿರುತ್ತೆ, ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇನ್ನು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಡೀಟೇಲ್ಸ್ ಇರೋಂಥ ವಿಡಿಯೋ ಓಪನ್ ಆಗುತ್ತೆ ವೀಕ್ಷಕರೇ. ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಕಾಣಿಸ್ತಿರೋ ನಂಬರ್ ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸೇಲಿ ಕಳಿಸಿರಲ್ಲ, ಯಾವ ಗಾಡಿ ಸರ್ ಅದು? ಸಿಟಿ 100. ಬಜಾಜ್ ಸಿಟಿ 100? ಹಾಂ ಹಾಂ ರೀ. ಓಕೆ ಸರ್, ಎಷ್ಟು ಮಾಡಲದು? 25 ರೀ, 15 ತಿಂಗಳು 2020 ಮಾಡಲಾ? ಹಾಂ, 15 ತಿಂಗಳು ರೀ. ಓಕೆ, ಓನರ್ ಸಿಂಗಲ್ಲಾ? ಸೆಕೆಂಡ್ ಓನರ್ ಅದ ರೀ, ಇನ್ನು ತೊಗೊಳೋರು 3ನೇ ಓನರ್ ಅಕ್ಕಾರ. ಓಕೆ, ಎಷ್ಟು ಹೊಡಿದೆ ಗಾಡಿ ಕಿಲೋಮೀಟ್ರು? ಅದು ಎಷ್ಟು ಹೊಡೆದು ಗೊತ್ತಿಲ್ಲ ರೀ ನಮ್ಗೆ. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಇನ್ಸೂರೆನ್ಸ್ ರೀ ರನ್ನಿಂಗ್ ಐತಿ. ಓಕೆ, ಟೈರ್ ಪರ್ಸೆಂಟೇಜ್ ಎಷ್ಟಿದೆ ಮುಂದೆ ಹಿಂದೆ? ಟೈರ್ಸ್ ಹೊಸ ಅದಾವ ರೀ, 2 ರೀ. 2 ಹೊಸವಿದಾವೆ. ಹಾಂ ರೀ. ಓಕೆ, ಕಂಡೀಷನ್ ಎಲ್ಲ ಹೆಂಗಿದೆ ಸರ್ ಗಾಡಿ? ಶೋರೂಮ್ ಕಂಡೀಷನ್ ಹೆಂಗೈತಲ್ಲ ರೀ ಹಂಗೈತಿ ನೋಡ್ರಿ. ಓಕೆ, ಅಂದರೆ ಏನಾದರೂ ಆಕ್ಸಿಡೆಂಟ್ ಆಗಿರೋದು ಟಚ್ ಅಪ್ ಆ ಥರ ಏನಾದ್ರು ಇದೆಯಾ? ಏನೂ ಇಲ್ಲ ರೀ, ಏನೂ ಇಲ್ಲ ರೀ. ಓಕೆ, ಏನು ಖರ್ಚಿಲ್ಲ ಅಂದ್ರೆ ಗಾಡಿದು? ₹1 ಖರ್ಚಿಲ್ಲ ನೋಡ್ರಿ ಕಳ್ಸಿದ್ರಿ. ಓಕೆ, ಅಂದರೆ ತೊಗೊಂಡವ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಹುಡ್ಕೊಂಬೋದು, ಏನು ಸಮಸ್ಯೆ ಇಲ್ಲ? ಹಾಂ ಹಾಂ ರೀ, ಅವ್ರು ತೊಗೊಂಡವ್ರಿ 70 ಕಿಲೋಮೀಟ್ರ್ ಮ್ಯಾಗೆ ಎಣ್ಣೆ ಅವ್ರು ಚೆಕ್ ಮಾಡ್ಕೊಂಡು ತೊಗೊಳ್ರಿ. ಹಾಂ ಹಾಂ. ಹಾಂ ಮೈಲೇಜ್ ಚೆನ್ನಾಗಿ ಬರುತ್ತಾ? ಹಾಂ ರೀ, ಮೈಲೇಜ್ ಚಲೋ ಐತ್ರಿ. ಓಕೆ, ಈಗ ನಿಮ್ಮ ಹೆಸರಿಗೆ ಆಲ್ರೆಡಿ ಮಾಡಿಸ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹಾಂ, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಅದಾವ್ರಿ ನಮ್ಮ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಇದ್ರಿ ಬಿಜಾಪುರ ಜಿಲ್ಲಾ ರೀ, ಬಿಜಾಪುರ ತಾಲೂಕು ಅತಲಟ್ಟಿ ಅಂತ ಊರ್ರಿ. ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲೂಕು, ಅತ್ತಲಟ್ಟಿನಾ? ವೀಕ್ಷಕರೇ, ಇದಿಷ್ಟು ಡೀಟೇಲ್ಸು ಗಾಡಿದೆಲ್ಲ ಕೇಳಿಸ್ಕೊಂಡ್ರಿ. ಈಗ ರೇಟ್ ಬಗ್ಗೆ ಮಾತಾಡೋದಾದರೆ ಅವರು ರೇಟ್ ಕೇಳೋಷ್ಟೊತ್ತಿಗೆ ಅವ್ರದ್ದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಕಟ್ಟಾಯಿತು ವೀಕ್ಷಕರೇ. ಹಂಗಾಗಿ ರೇಟ್ ನಾನೇ ಹೇಳ್ತಿದ್ದೀನಿ. ಅವ್ರು ಹೇಳ್ತಿರೋ ರೇಟು ವೀಕ್ಷಕರೇ 45,000 ಗಾಡಿ ರೇಟ್ ಹೇಳ್ತಿದ್ದಾರೆ. ಓಕೆನಾ, ಬರೀ 45,000 ಅಷ್ಟೇ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಅಂತ ಹೇಳ್ತಿದ್ದಾರೆ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ, ಪ್ಲಸ್ ಗಾಡಿನ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮ್ಮ ಗಾಡಿ ಓಕೆ ಆಯ್ತು ಅಂದಾಗ ವ್ಯವಹಾರ ಕುಂತಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ರೇಟ್ ಏನು ಫಿಕ್ಸ್ ಇರೋದಿಲ್ಲ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ. ಓಕೆನಾ. ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಂಬರ್ ಇಲ್ಲಾಂದರೆ ಸೇಲ್ ಆಗಿದ್ದರೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ಎರಡರಲ್ಲಿ ಒಂದು ಇದ್ದೇ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ವಿಡಿಯೋ ಸಿಗುತ್ತೆ ವೀಕ್ಷಕರೇ.